ಬಹಳ ವರ್ಷಗಳ ನಂತರ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈ ದೇವಸ್ಥಾನ ಯಾವುದು ಅಂದ್ರೆ ಆನೇಕಲ್ ಹತ್ರ ಇರುವಂತಹ ಗುಮ್ಲಾಪುರ ಗೌರಮ್ಮ ದೇವಸ್ಥಾನ. ದೇವಸ್ಥಾನದ ರೋಡ್ಗೆ ಎಂಟ್ರಿ ಆಗಿದ ತಕ್ಷಣನೇ ಆ ಜಾತ್ರೆ ಕಳೆ ಅಂತೀವಲ್ವಾ, ಸೊ ಅದು ಸ್ಟಾರ್ಟ್ ಆಗೋಗಿದೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮತ್ತೆ ಮನೆಗಳಲ್ಲಿ ಕ್ಲೀನಿಂಗು ಪೇಂಟಿಂಗು ಎಲ್ಲಾನು ಸಹ ನಡೀತಾ ಇದೆ. ಇಲ್ಲಿ ಜಾತ್ರೆ ಬಂದ್ಬಿಟ್ಟು 22nd ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾರಾದ್ರೂ ಹೋಗೋರಿದ್ರೆ ಹೋಗಿ, ತುಂಬಾನೇ ಚೆನ್ನಾಗಿರುತ್ತೆ. ಸೋಮವಾರದಿಂದ ಗುರುವಾರದವರೆಗೂ ಸಹ ಜಾತ್ರೆ ಇರುತ್ತೆ. ಗುರುವಾರ ದೇವ್ರನ್ನ ನೀರಲ್ಲಿ ಬಿಡ್ತಾರೆ. ಇನ್ನು ಗುಮ್ಲಾಪುರದ ಗೌರಮ್ಮ ದೇವಸ್ಥಾನ ಪ್ರಸಿದ್ಧಿ ಏನು ಅಂದ್ರೆ, ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಬರುತ್ತಲ್ವಾ, ಆಗ ಗೌರಮ್ಮನ ಮತ್ತೆ ಗಣೇಶನ ಈ ದೇವಸ್ಥಾನದಲ್ಲಿ ಕೂರಿಸ್ತಾರೆ. ಬಂದಿರುವಂತಹ ಭಕ್ತಾದಿಗಳೆಲ್ಲನೂ ಸಹ ಗೌರಮ್ಮಗೆ ಉಡಿ ತುಂಬ್ತಾರೆ. ಮತ್ತೆ ದಸರಾ ಹಬ್ಬ ಬರೋ ಟೈಮ್ಗೆ ಅಮಾವಾಸ್ಯೆ ಬರುತ್ತಲ್ವಾ, ಆ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಗುರುವಾರ ಅಷ್ಟೊತ್ತಿಗೆ ವಿಜೃಂಭಣೆಯಾಗಿ ಜಾತ್ರೆ ಮಾಡಿ ಗುರುವಾರ ಗೌರಮ್ಮನ ಮತ್ತೆ ಗಣೇಶನ ನೀರಲ್ಲಿ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿದ್ಮೇಲೆ ನೆಕ್ಸ್ಟ್ ಇಯರ್ ಹಬ್ಬ ಮಾಡ್ಬೇಕು ಅಂದಾಗ ಆ ಕೆರೆ ಇರುತ್ತಲ್ವಾ, ಕೆರೆಯಲ್ಲಿ ಹೋಗ್ಬಿಟ್ಟು ಗೌರಮ್ಮ ಮೂಗ್ನತ್ನ ಹುಡುಕ್ತಾರಂತೆ. ಹುಡುಕಿ ಆ ಗೌರಮ್ಮನ್ ಮೂಗ್ನತ್ತು ಸಿಗುತ್ತಲ್ವಾ, ಆಗ ನೆಕ್ಸ್ಟ್ ಮತ್ತೆ ಇದೇ ರೀತಿ ಹಬ್ಬ ಕಂಟಿನ್ಯೂಯೇಷನ್ ಆಗುತ್ತೆ. ಸೊ ಇದು ನನಗ್ ತಿಳಿದ್ ಮಟ್ಟಂತಹ ಇನ್ಫಾರ್ಮೇಶನ್. ನಿಮ್ಗೆ ಯಾರಿಗಾದ್ರೂ ಇನ್ನು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ನಾನು ಸಹ ತಿಳ್ಕೊಂತೀನಿ. ಇಲ್ಲಿ ಪ್ರತಿ ದಿನ ಅನ್ನದಾನ ಅನ್ನೋದು ನಡೀತಾನೆ ಇರುತ್ತೆ. ಸೊ ನೀವೇನಾದ್ರೂ ನಿಮ್ಮ ತೋಟದಲ್ಲಿ ತರಕಾರಿಗಳೇನಾದ್ರೂ ಬೆಳೆದಿದ್ರೆ ಅದನ್ನ ಇಲ್ಲಿ ತಂದು ದಾನ ಮಾಡಬಹುದು. ಇಲ್ಲ ಅಂದ್ರೆ ನೀವು ಹೊರಗಡೆಯಿಂದ ಅಕ್ಕಿ ತರಕಾರಿ ಇದನ್ನು ಸಹ ತಂದು ಕೊಡಬಹುದು. ಇಲ್ಲ ಅಂದ್ರೆ ನಾವು ಅನ್ನದಾನಕ್ಕೆ ಅಮೌಂಟ್ ಸಹ ಕಟ್ಟಬಹುದು. ನಾನಿಲ್ಲಿ ತುಷಾರ್ ಹೆಸರಲ್ಲಿ ನನ್ನ ಕೈಯಲ್ಲಾದಷ್ಟು ಅಮೌಂಟ್ ಅನ್ನೋದನ್ನ ಪೇ ಮಾಡಿದೆ. ಮತ್ತೆ ಇವತ್ತಿನ ಪ್ರಸಾದ ಬಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮತ್ತೆ ಬಿಸಿಬೇಳೆ ಬಾತು. ಸ್ವೀಟ್ ಪೊಂಗಲ್ ಅಂತೂ ಸ್ವೀಟ್ ಆಗಿ ಸಖತ್ತಾಗಿತ್ತು ತಿನ್ನೋದಕ್ಕೆ. ಇನ್ನ ಹೊರಗಡೆ ಬರ್ತಾನೆ ಇಲ್ಲಿ ಕೋಲಾಟ ಪ್ರದರ್ಶನ ನಡೀತಾ ಇದೆ. ಸೊ ನೋಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ. ಸಾಧ್ಯವಾದ್ರೆ ಗುರುವಾರ ಅಷ್ಟರಲ್ಲಿ ನೀವು ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಜಾತ್ರೆನೂ ಸಹ ಸ್ಟಾರ್ಟ್ ಆಗಿರುತ್ತೆ. ಇನ್ನ ಇಲ್ಲಿ ನಾನು ಇಯರ್ ಮಫಿನ್ಸ್ ನೋಡ್ತಾ ಇದ್ದೀನಿ. ಸೊ ತುಷಾರ್ಗೆ ಆನ್ಲೈನ್ ಅಲ್ಲಿ ಅವನ್ ಸೈಜ್ ನನಗೆ ಸಿಗ್ಲಿಲ್ಲ, ಸೊ ಇಲ್ಲಿ ಸಿಗುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.